ವಿಜಯಪುರ ಜಿಲ್ಲೆ ಭೀಕರ ಬರಪೀಡಿತ ಜಿಲ್ಲೆ ಅಂತ ಹಣೆಪಟ್ಟಿ ಕಟ್ಟಿಕೊಂಡಿರುವಂತಹ ಜಿಲ್ಲೆ. ಈ ಬಾರಿ ವಿಜಯಪುರ ಜಿಲ್ಲೆಯ ಒಂದು ಭಾಗದ ರೈತರ ಮೊಗದಲ್ಲಿ ಸಂತಸ ಮೂಡಿದ್ರೆ ಇನ್ನೊಂದೆಡೆ ರೈತರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇರೋದ್ರಿಂದಾಗಿ ರೈತರ ಮೊಗದಲ್ಲಿ ಸಂತಸ ಮನೆ ಮಾಡಿದೆ. ಪ್ರತಿ ವರ್ಷ ಕೂಡ ಮುಂಗಾರು ಮಳೆ ಜೂನ್ ತಿಂಗಳ ಮೊದಲ ಅಥವಾ ಎರಡನೇ ವಾರದಲ್ಲಿ ಆರಂಭವಾಗಿ ಕೃಷ್ಣಾ ನದಿಗೆ ನೀರು ಹರಿದು ಬರ್ತಿತ್ತು. ಆದರೆ ಈ ಬಾರಿ ಮುಂಚೆಯೇ ಮುಂಗಾರು ಪೂರ್ವ ಮಳೆ ಆರಂಭವಾಗಿದೆ. ಜೊತೆಗೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಅಧಿಕ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಈ ಕಾರಣದಿಂದ ಕೃಷ್ಣಾ ನದಿಯ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದೆ. ಇನ್ನು ಆಲಮಟ್ಟಿ ಜಲಾಶಯಕ್ಕೆ ಇವತ್ತು 56,481 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದ್ದು ರೈತರಲ್ಲಿ ಸಂತಸ ಮನೆ ಮಾಡಿದೆ. ಇನ್ನೊಂದೆಡೆ ಮಹಾರಾಷ್ಟ್ರದಲ್ಲಿ ಮಳೆ ಆರ್ಭಟದ ಹಿನ್ನೆಲೆಯಲ್ಲಿ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಟ್ಟಿರುವ ಹಿನ್ನೆಲೆಯಲ್ಲಿ ರೈತರ ಪಂಪ್ಸೆಟ್ಗಳು ಜಲಾವೃತವಾಗಿವೆ. ನದಿ ಅಂಚಿನಲ್ಲಿ ಇದ್ದಂಥ ಪಂಪ್ಸೆಟ್ಗಳು ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಸಂಪೂರ್ಣ ನೀರಿನಿಂದ ಆವೃತವಾಗಿವೆ. ಸುಮಾರು 50,000 ಕ್ಯೂಸೆಕ್ ನೀರನ್ನು ಮಹಾರಾಷ್ಟ್ರದ ಅಲ್ಲಿನ ಒಂದು ಜಲಾಶಯದಿಂದ ಹರಿಬಿಡಲಾಗಿರುವಂಥದ್ದು. ಇನ್ನು ಹಿಂಗಣಿ ಬ್ಯಾರೇಜ್ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಭೀಮಾ ನದಿಗೆ ಏಕಾಏಕಿ ನೀರು ಬಿಟ್ಟ ಪರಿಣಾಮ ರೈತರ ಪಂಪ್ಸೆಟ್ಗಳು ಜಲಾವೃತವಾಗಿದ್ದು ಇನ್ನು ಹೊಲಗದ್ದೆಗಳು ಕೂಡ ನೀರಿನಿಂದ ಆವೃತವಾಗ್ತವೆ ಅಂತ ಈ ವೇಳೆ ರೈತರು ಆತಂಕವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಮಳೆಯಾಗಿರೋದ್ರಿಂದ ನೀರಾ ಜಲಾಶಯದಿಂದ ಸುಮಾರು 26,000 ಕ್ಯೂಸೆಕ್ಸ್ ನೀರುಗಳನ್ನು ಬಿಟ್ಟಿರ್ತಾರೆ. ಅದನ್ನೇನದ ಹಿಂಗಣಿ ಜಲಾಶಯದಲ್ಲಿರುವಂಥ ಅಧಿಕಾರಿಗಳು ಮುಂದಾಲೋಚನೆ ಮಾಡಿ ಇಲ್ಲಿರುವಂಥ ಎಲ್ಲ ಇಂಡಿ ಭಾಗದ ರೈತರಿಗೆ ಮುಂದಾಲೋಚನೆ ತಿಳಿಸಿ ತಮ್ಮ ಮೋಟರ್ಗಳನ್ನು ತೆಗೆದಿಟ್ಟುಕೊಳ್ಳಿ ಅಂತೇಳಿ ಅವ್ರು ಸೂಚನೆ ಕೊಡಬೇಕಾಗಿತ್ತು. ಆದರೆ ಅವರ ನಿರ್ಲಕ್ಷ್ಯದಿಂದಾಗಿ ಸುಮಾರು 50,000ಕ್ಕಿಂತ ಹೆಚ್ಚು ಕ್ಯೂಸೆಕ್ಸ್ ನೀರುಗಳನ್ನು ಏಕಾಏಕಿ ಬಿಟ್ಟಿರೋದ್ರಿಂದ ಇಂಡಿ ಭಾಗದ ಹಲವಾರು ರೈತರ ಕೃಷಿ ಭೂಮಿಯಲ್ಲಿರುವಂಥ ಈ ಏನದ ಮೋಟರ್ ಪಂಪ್ಸೆಟ್ಗಳು ಆ ನೀರಿನಲ್ಲಿ ಕೊಚ್ಚಿಕೊಂಡು ಹೋದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರತಿ ವರ್ಷವೂ ಮುಂಗಾರು ಮಳೆ ತಡವಾಗಿ ಪ್ರಾರಂಭ ಆಗ್ತಿತ್ತು. 6 ವರ್ಷ ರೈತರ ಒಂದು ಸೂರ್ಯೋದಯವನ್ನು ಮುಂಗಾರು ಹಂಗಾಮಿನ ಮುಂಚೆನೇ ಮಳೆ ಪ್ರಾರಂಭವಾಗಿ ರೈತರಲ್ಲಿ ಒಂದು ಸಂತಸ ಮೂಡಿಸಿದೆ. ನಮಗೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಮಳೆ ಆಗುತ್ತಿರೋದ್ರಿಂದ ಆಲಮಟ್ಟಿ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಒಟ್ಟು ಈಗ ಆಲಮಟ್ಟಿ ಜಲಾಶಯದಲ್ಲಿ 47.787 TMC ನೀರು ಸಂಗ್ರಹ ಇದೆ. ಒಟ್ಟು ಅದರಲ್ಲಿ 17 TMC ಡೆಲ್ಟ್ ಸ್ಟೋರೇಜ್ ಹೊರತುಪಡಿಸಿದ್ರು ಕೂಡ 23.166 TMC ಈ ಸದ್ಯಕ್ಕೆ ನಮಗೆ ಬಳಕೆಗೆ ನೀರು ಸಿಗ್ತಾವು. ಈಗ ಪ್ರತಿ ವರ್ಷವೂ ಕೂಡ ಸ್ವಲ್ಪ ವಿಳಂಬ ಆಗ್ತಿತ್ತು ಮಳೆ. ಈ ಸಲ ಮುಂಚೆನೇ ಪ್ರಾರಂಭ ಆಗಿದ್ದಕ್ಕೆ ಒಳಹರಿವು ಮಹಾರಾಷ್ಟ್ರದಲ್ಲಿ ಮಳೆ ಆಗಿ ಡ್ಯಾಮಿಗೆ ನೀರು